ನೋಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂತ ಒಂದು ಅದ್ಭುತವಾದ ನಿರೂಪಣೆಗಳು, ಮೂತ್ರದ ಚಿಕಿತ್ಸೆಯಿಂದ ಆಗಿರುವಂತಹ ಪರಿಹಾರಗಳೇನಂತ ಒಂದು ನೋಡಕ್ಕೆ ಪ್ರಯತ್ನ ಮಾಡೋಣ. ಒಬ್ಬರಿಗೆ ಓರಲ್ ಕ್ಯಾನ್ಸರ್ ಬಂದಿರ್ತದೆ. ಇದು ಮೊದಲನೇ ನಿರೂಪಣೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ತಿಳ್ಕೊಳ್ಳಿ. ಇದು ಏನಂತಂದ್ರೆ, ಈ ಮೂತ್ರದ ಚಿಕಿತ್ಸಾ ಈ ಪವಾಡ ಚಿಕಿತ್ಸೆಗಳು ಎಷ್ಟೋ ತಿಳ್ಕೊಂತ ಬಂದಿದ್ವಿ. ಇಂದಿನ ಕ್ಲಾಸಲ್ಲಿ, ಇಂದಿನ ತರಗತಿಯಲ್ಲಿ ತಿಳ್ಕೊಂತ ಬಂದಿದ್ವಿ. ಇವತ್ತಿನ ತರಗತಿಯಲ್ಲಿ ಮತ್ತೆ ಒಂದ್ಸರಿ ಸ್ವಲ್ಪ ಈ ಪವಾಡ ಮೂತ್ರ ಚಿಕಿತ್ಸೆಗಳು, ಅದು ಪರಿಹಾರಗಳು ತಿಳ್ಕೊಂತ ಹೋಗೋಣ. ಒಂದು 3 ಪರಿಹಾರಗಳು ನಾವು ತಿಳ್ಕೊಂತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ. ಮೊದಲನೇದು, ಒಬ್ಬರಿಗೆ ಓರಲ್ ಬುಕ್ಕಲ್ ಮುಕೋಸಾ ಕ್ಯಾನ್ಸರ್. ಏನೇನು ಹೆಸರುಗಳು ಇರ್ತಾರೆ ಈ ನವೀನ ಈ ಮೆಡಿಸಿನ್ಸ್ ಅಲ್ಲಿ, ಆ ಹೆಸರುಗಳೇ ನಾವು ಹೇಳಕ್ಕೆ ಆಗಲ್ಲ ಅಂತ ಪದಗಳು. ಓರಲ್ ಬುಕ್ಕಲ್ ಮುಕೋಸಾ ಕ್ಯಾನ್ಸರ್ ಅಂತ ಇದೆ ನೋಡಿ. ಎನಿವೆ, ಇದು ಕ್ಯಾನ್ಸರ್ ಅಂತ ತಿಳ್ಕೊಳ್ಳಿ, ಓರಲ್ ಕ್ಯಾನ್ಸರ್ ಅಂತ ತಿಳ್ಕೊಳ್ಳಿ ಅಷ್ಟೇ. ಸೊ ಇವ್ರ ಹೆಸರು ಅರುಣ್ ಕುಮಾರ್ ಕೆಡಿಯಾ. ಇವರು ನೋಡಿ, ಅವ್ರೇನ್ ಮಾಡ್ತಾರೆ ಅಂದ್ರೆ, ಅವ್ರ ಫಾದರ್ಗೆ, ಅವ್ರ ತಂದೆ ಕಿಶನ್ ಕುಮಾರ್ ಕೆಡಿಯಾ, ಇವ್ರಿಗೆ ಇಂಥ ಸಮಸ್ಯೆ ಆಗಿತ್ತು. ಏನಂದ್ರೆ, ಈ ಓರಲ್ ಕ್ಯಾನ್ಸರ್ ಬಂದಿತ್ತು. ಅವ್ರಿಗೆ 2 ಆಪರೇಷನ್ ಆಗತ್ತೆ. ಆಮೇಲೆ 2 ಆಪರೇಷನ್ ಆಗುತ್ತದೆ. ಆದ್ಮೇಲೆ ಯಾರೋ ಒಬ್ರ ಮುಖಾಂತರ ಈ ಶಿವಂಬು ಬಗ್ಗೆ ಗೊತ್ತಾಗತ್ತೆ. ಶಿವಂಬು ಅಂದ್ರೆ ಈ ಮೂತ್ರದ ಚಿಕಿತ್ಸೆ. ಸೊ ಇದು ಮಾಡ್ಕೊಂಡ ತಕ್ಷಣ ಅವ್ರಿಗೆ ಚೆನ್ನಾಗ್ ಅನಿಸ್ತದೆ, ಒಂಥರ ರಿಲೀಫ್ ಅನಿಸ್ತದೆ. ಹೇಳ್ಬೇಕಾದ್ರೆ ಅವರು 60% ರಿಲೀಫ್ ಆಗ್ತಾರೆ 2 ತಿಂಗಳಲ್ಲಿ ಈ ಶಿವಂಬು ಮಾಡಿದ ಮೇಲೆ. ಸೊ ಈ ತರ ಮಾಡುವಾಗ ನೋಡಿ ಏನಾಗತ್ತಂದ್ರೆ, ಈ ಓರಲ್ ಕ್ಯಾನ್ಸರ್ ಬಂದಿರುವಾಗ, ಈ ಫಸ್ಟ್ ಓರಲ್ ಕ್ಯಾನ್ಸರ್ ಗುರುತಿಸಿದ್ದು ಅವರು ಯಾವಾಗ ಗುರುತಿಸಿದ್ದಾರೆ ಅಂದ್ರೆ, 2017 ವರ್ಷದಲ್ಲಿ ಗುರುತಿಸ್ತಾರೆ. 2017 ಅಲ್ಲಿ ಮಾರ್ಚ್ ಅಲ್ಲಿ ಗುರುತಿಸ್ತಾರೆ. ಅವಾಗ ಆಪರೇಷನ್ ಅವ್ರಿಗೆ ಜೂನ್ ಅಲ್ಲಿ ಆಗ್ತದೆ, ಸಕ್ಸಸ್ ಆಗುತ್ತೆ ಆಪರೇಷನ್. ಮತ್ತೆ ಅದು ತಿರ್ಗಾ ಹುಡ್ತದೆ ಆ ಕ್ಯಾನ್ಸರ್. 2018 ಅಲ್ಲಿ ಫೆಬ್ರವರಿ ಮತ್ತೆ ಹುಡ್ತದೆ, ಮತ್ತೆ ಒಂದು ಆಪರೇಷನ್ ಮಾಡ್ತಾರೆ. ಮತ್ತೆ 2020 ಮತ್ತೆ ಬರ್ತದೆ ಈ ವ್ಯಾಧಿ. ಈ ತರ ಪ್ರತಿಯೊಂದು ಸರಿ ಆಪರೇಷನ್ಗೆ ಹೋಗಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇವರು ಏನ್ ಮಾಡ್ತಾರೆ, ಶಿವಂಬನ ಶುರು ಮಾಡ್ತಾರೆ. ಅಂದ್ರೆ 2 ಸರಿ ಆಪರೇಷನ್ ಮಾಡ್ತಾರೆ, ಹೋಗ್ತದೆ ಈ ವ್ಯಾಧಿ, ಈ ಓರಲ್ ಕ್ಯಾನ್ಸರ್ ಮತ್ತೆ ಬರ್ತದೆ. ಅವಾಗ ಏನ್ ಮಾಡ್ತಾರೆ ಇವರು, 2020 ಆ ವರ್ಷದಲ್ಲಿ, ಅಂದ್ರೆ 2020 ಇವರು ಶಿವಂಬನು ಪ್ರಾರಂಭಿಸ್ತಾರೆ. ಯಾಕಂದ್ರೆ ಪ್ರತಿ ಸರಿ ಆಪರೇಷನ್ಗೆ ಹೋಗ್ಬೇಕಂದ್ರೆ ಕಷ್ಟ ಆಗತ್ತೆ. ಅದನ್ನು ಈ ಬುಕ್ ಪರ್ಚೇಸ್ ಮಾಡ್ತಾರೆ. ಒಂದು ಶಿವಂಬು ಅಂತ ಇಂಗ್ಲಿಷಲ್ಲಿ ಒಂದು ಬುಕ್ ಇದೆ. ಆ ಬುಕ್ನು ತಗೊಂಡು ಯೂರಿನ್ ಥೆರಪಿ ಬಗ್ಗೆ ತಿಳ್ಕೊಂಡು ಅದನ್ನು ಸ್ಟಡಿ ಮಾಡಿ ಶುರು ಮಾಡ್ತಾರೆ. ಶುರು ಮಾಡಿದ 15 ದಿವಸ ಅಂದ್ರೆ 3 ಸೆಪ್ಟೆಂಬರ್ 2020, ಒಂದು 15 ದಿವಸಕ್ಕೆ 30% ಗುಣ ಆಯ್ತು ಅವ್ರಿಗೆ, ಕಡಿಮೆ ಆಯ್ತು. ಯಾವ ಗಡ್ಡ ಇದೆಯೋ ಕ್ಯಾನ್ಸರು, ಓರಲ್ ಕ್ಯಾನ್ಸರು, ಅದು ಗುಣ ಆಯ್ತು ಹೇಳ್ಬೇಕಂದ್ರೆ. ಈಗ ಈ ತರ ಆಗುವಾಗ ಇವ್ರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ವಿಶ್ವಾಸ ಬಂತು. ಏನಂತ, 100% ಇದು ಕಡಿಮೆ ಆಗತ್ತೆ ಅಂತ ಹೇಳ್ಬಿಟ್ಟು ಅದೇ ತರ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಒಂದು 2 ತಿಂಗಳಿಂದ 3 ತಿಂಗಳಿಗೆ, ಸೊ ಅಂದ್ರೆ ಅವ್ರಿಗೆ ಪೂರ್ತಿ ಗುಣ ಆಗುವಂತ ಪರಿಸ್ಥಿತಿ ಬರ್ತದೆ. ಯಾವುದೇ ಆಪರೇಷನು ಅವ್ರಿಗೆ ಬೇಕಾಗಿಲ್ಲ. ಅಂದ್ರೆ 2 3 ತಿಂಗಳಲ್ಲಿ ಪೂರ್ತಿ ವಾಸಿ ಆಗತ್ತೆ, 100% ಗುಣ ಆಗತ್ತೆ. ಅವ್ರ ಫಾದರ್ ಅಂದ್ರೆ ಅವ್ರ ತಂದೆ ವಯಸ್ಸು ಎಷ್ಟಿತ್ತಂದ್ರೆ, ಅವರು ಏಜು 74 ವರ್ಷ ಇತ್ತು. ಆ ವರ್ಷದಲ್ಲಿ ಅವ್ರು ಇನ್ನು ಮತ್ತೆ ಆಪರೇಷನ್ ಮಾಡ್ಕೊಂತ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಲ್ಲಿ, ಸೊ ಈ ಪೂರ್ತಿ ಈ ಯೂರಿನ್ ಥೆರಪಿಯಿಂದನೇ 100% ಅವರು ವಾಸಿ ಮಾಡ್ಕೊಂತಾರೆ ಸ್ನೇಹಿತರೆ. ಅವ್ರಿಗೆ ಹೇಳ್ಬೇಕಂದ್ರೆ ಡಯಾಬಿಟಿಸ್ ಇತ್ತು, ಅದು ಕಡಿಮೆ ಆಗ್ಬಿಡ್ತು. BP ಇತ್ತು, ಅದು ನಾರ್ಮಲ್ ಬಂತು. ಈ ತರ ಎಲ್ಲಾ ಉಪಯೋಗಗಳು ಆಯ್ತು ಯೂರಿನ್ ಥೆರಪಿಯಿಂದ ಅವ್ರಿಗೆ. ಸೊ ಹೇಳ್ಬೇಕಂದ್ರೆ ಈ ಥೆರಪಿಯಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತ ಥೆರಪಿ ಇದು. ಯಾವುದು ಯೂರಿನ್ ಥೆರಪಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಬೇರೆ ಮೆಡಿಸಿನ್ ತರ ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ಇಂಥದ್ದು ಇವ್ರು ಮಾಡಿಕೊಂಡು ಏನ್ ಮಾಡಿದರೆ, ಯೂರಿನ್ ಥೆರಪಿಯನ್ನೇ ಹಾಗೆ ಮುಂದುವರಿಸಿ ಸೊ ಇದ್ರ ಮೇಲೆ ಪೂರ್ತಿ ನಮಗೆ ಬಂತು. ಅವ್ರ ಫಾದರ್ಗೆ ಮತ್ತೆ ಇವ್ರಿಗೆ, ಮಗಕ್ಕೆ, ಎಲ್ಲರಿಗೂ ಹೇಳ್ಬೇಕಂದ್ರೆ ಎಲ್ಲ ಫ್ಯಾಮಿಲಿಗೆ ಈ ಜಗದೀಶ್ ಬುರಾನಿಗೆ ತುಂಬಾ ಅವರು ಕೃತಜ್ಞತೆ ತಿಳಿಸ್ತಾರೆ. ಸೊ ಇಂಥ ಅದ್ಭುತವಾದ ಈ ಮಾನವತಾ ಸೇವೆ ನೀವು ಮಾಡ್ತಾ ಇದ್ರೆ ಅಂತ ಹೇಳ್ಬಿಟ್ಟು, ಯಾವುದೇ ದುಡ್ಡು ತಗೊಂಡಿಲ್ಲ, ಎಲ್ಲ ಮಾನವಾಳಿಗೆ ಅದ್ಭುತವಾದ ಸೇವೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇವ್ರನ್ನು ಕೊಂಡಿಯಾಡ್ತಾರೆ. ಸೊ ಈ ತರ ಹೋಗ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಒಂದು ಅದ್ಭುತವಾದ ಪವಾಡದ ಚಿಕಿತ್ಸೆ ಆಯ್ತು. ಆಮೇಲೆ ಇನ್ನೊಬ್ಬರಿಗೆ ಬ್ಲಡ್ ಕ್ಯಾನ್ಸರ್ ನೋಡ್ಕೊಳ್ಳಿ. ಬ್ಲಡ್ ಕ್ಯಾನ್ಸರ್, ಅವ್ರ ಹೆಸರು ಚಂದ್ರಬಾನ್ ಅಪ್ಪಾಜಿ ಅಂತ. ಅವರು ನಾಸಿಕ್ ಅಲ್ಲಿ, ಮಹಾರಾಷ್ಟ್ರಲ್ಲಿ ಇರ್ತಾರೆ. ಅವರು 2017 ವರ್ಷದಲ್ಲಿ ಈ
ಮೆಲಾಯ್ಡ್ ಲುಕೇಮಿಯಾ ಅಂತ ಒಂದು ಮೆಲಾಯ್ಡ್ ಲುಕೇಮಿಯಾ ಬ್ಲಡ್ ಕ್ಯಾನ್ಸರ್ ಬರ್ತದೆ. ಅವ್ರಿಗೆ ಒಂದು ಬೋನ್ ಮ್ಯಾರೋ ರಿಪೋರ್ಟ್ ಮಾಡ್ತಾರೆ. ಮಾಡುವಾಗ 35% ಈ WBC ಕೌಂಟು 3,50,000 ಮತ್ತೆ HB 9.5 ಅಂತ ಅದು ನಿರ್ಧಾರ ಮಾಡ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ, ಇದು ಒಂದು ಆಶ್ಚರ್ಯಕ್ಕೆ ಲೋನ್ ಆಗ್ತಾರೆ, ಅವರು ಒಳಗಾಗ್ತಾರೆ. ಆಮೇಲೆ ಅಲೋಪತಿ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಆವಾಗ ಇವ್ರ ಪ್ಲೇಟ್ಲೆಟ್ಸ್ ಅಂದ್ರೆ RBC ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತಗಳು ತುಂಬಾ ಕಡಿಮೆ ಇತ್ತು. ಸೊ ಈ ಬುಕ್ಕು ಯಾವುದೋ ಒಂದು ರೀತಿಯಲ್ಲಿ ಇವ್ರಿಗೆ ನ್ಯಾಚುರಲ್ ಬೆನಿಫಿಟ್ಸ್ ಆಫ್ ಯೂರಿನ್ ಥೆರಪಿ ಅಂತ ಒಂದು ಬುಕ್ ಸಿಗತ್ತೆ. ಯಾರು ಜಗದೀಶ್ ಬುರಾನಿ ಬರ್ದಿರೋಂಥ ಬುಕ್. ಆವಾಗ ಇವರು ಸಮೂತ್ರವನ್ನು ಕುಡಿಯೋದು ಶುರು ಮಾಡ್ತಾರೆ. ಸಮೂತ್ರ ಅವ್ರು ಏನು ಅಲೋಪತಿ ಟ್ರೀಟ್ಮೆಂಟ್ ತಗೊಂತಾ ಇರ್ತಾರೆ, ಆದ್ರೆ ಸಮೂತ್ರವನ್ನು ಕುಡಿಯೋದು ಶುರು ಮಾಡ್ತಾರೆ. ಆವಾಗ ಅವ್ರಿಗೆ ಅದರಿಂದ ಒಂದು ಪವಾಡ ಫಲಿತಗಳು ಅವ್ರ ದೇಹದ ಮೇಲೆ ತೋರಿಸ್ತಾ ಇತ್ತು. ಪ್ರತಿಯೊಂದು ದಿವಸ 1 ಗ್ಲಾಸು ಬೆಳಗ್ಗೆ ಈ ಸಮುದ್ರವನ್ನು ಕುಡಿಯೋದು, ಪೂರ್ತಿ ಆ ದಿವಸ ಎಲ್ಲ ಅವ್ರ ಶಕ್ತಿ ತುಂಬಾ ಅದ್ಭುತವಾದ ಶಕ್ತಿ ನಿಜವಾಗಿ ಬೆಳೀತಾ ಇತ್ತು ಅವ್ರ ಒಳಗಡೆ. ಸೊ ಇದೇ ತರ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಆದ್ರೆ ಈ ದೊಡ್ಡ ಡಿಸೀಸ್ ಅಲ್ಲ, ಇದು ಒಂಥರ ಮಹಾಮಾರಿ ಭಯಾನಕ ವ್ಯಾಧಿ ಅಲ್ವಾ. ಅವಾಗ ಏನ್ ಮಾಡ್ತಾರೆ, ಯೂರಿನ್ ಫಾಸ್ಟಿಂಗ್ ಶುರು ಮಾಡ್ತಾರೆ. ಮಾರ್ಚ್ 2018 ವರ್ಷದಲ್ಲಿ ಈ ಯೂರಿನ್ ಫಾಸ್ಟಿಂಗ್ ಶುರು ಮಾಡ್ತಾರೆ. ಒಂದು 10 ದಿವಸ ಮಾಡ್ತಾರೆ. ಶಿವಂಬು ಈ ಯೂರಿನ್ ಥೆರಪಿಯನ್ನು ಯೂರಿನ್ ಫಾಸ್ಟಿಂಗ್ ಅಂದ್ರೆ ಉಪವಾಸ, ಯೂರಿನಿಂದ ಉಪವಾಸ, ಮೂತ್ರದ ಉಪವಾಸ ಮಾಡ್ತಾರೆ. ಇದೇನಾಗುತ್ತೆ, ಅವ್ರ ದೇಹದಲ್ಲಿ ತುಂಬಾ ಡಿಟಾಕ್ಸ್ ಮಾಡ್ತು, ಅಂದ್ರೆ ಒಂಥರ ನಿರ್ವಿಷೀಕರಣ ಹೆಚ್ಚಾಗಿ ಮಾಡ್ತು. ಸೊ ಆಮೇಲೆ ಇವರು ಅದ್ರ ಜೊತೆಗೆ ಒಳ್ಳೆ ನ್ಯೂಟ್ರಿಷನ್, ಒಳ್ಳೆ ಸಮತೋಲನ ಆಹಾರ ತಿಂತಾ ಇದ್ರು. ಅವಾಗ ಅವ್ರ ಒಳಗಡೆ ಪೂರ್ತಿ ಡೀಪ್ ಪ್ಯೂರಿಫಿಕೇಶನ್, ಹೇಳ್ಬೇಕಂದ್ರೆ ಕಂಪ್ಲೀಟ್ ನಿರ್ವಿಷೀಕರಣೆ. ಸೊ ಅದ್ಭುತವಾದ ನಿರ್ವಿಷೀಕರಣ ಆಯ್ತು. ಹೇಳ್ಬೇಕಂದ್ರೆ ದೇಹ ಮತ್ತೆ ಅವ್ರ ಭಾವನಾತ್ಮಕ ಆಗಿ, ಆಮೇಲೆ ಮನಸ್ಸಲ್ಲಿ ಪೂರ್ತಿ ಬದಲಾವಣೆ ಆಯ್ತು ಅವ್ರಿಗೆ. ಅವರು ಈ ಜೊತೆಗೆ ಬೆಳಗ್ಗೆ ಒಂದು ಯೋಗಾಸನ ಮಾಡೋದು, ಪ್ರಾಣಾಯಾಮ ಮಾಡೋದು, ಬ್ರೀತಿಂಗ್ ಟೆಕ್ನಿಕ್ಸ್ ಎಲ್ಲ ಮಾಡ್ತಾ ಇದ್ರು. ಈ ತರ ಮಾಡುವಾಗ ಅವ್ರ ಒಳಗಡೆ ಶಕ್ತಿ ಅದ್ಭುತವಾಗಿ ಇಂಪ್ರೂವ್ ಆಯ್ತು. 3 ತಿಂಗಳಾದ್ಮೇಲೆ ಮತ್ತೆ ರಿಪೋರ್ಟ್ಗೆ ಹೋಗ್ತಾರೆ. ಅವಾಗ ಪ್ಲೇಟ್ಲೆಟ್ಸ್ ನಾರ್ಮಲ್ ಆಗಿ ಬಂತು. ಪ್ಲೇಟ್ಲೆಟ್ಸ್ ನಾರ್ಮಲ್ ಆಗಿ ಬಂತು. WBC, RBC, HB ಇದೆಲ್ಲ ನಾರ್ಮಲ್ ಆಯ್ತು. ಯಾವುದೇ ಕಾಂಪ್ಲಿಕೇಶನ್ ಇಲ್ಲ, ಯಾವ ಈ ಬ್ಲಡ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಇಲ್ಲ ಅಂತ ಹೇಳ್ಬಿಡ್ತಾರೆ ಡಾಕ್ಟರ್ಗಳು. ಹೇಳ್ಬಿಟ್ಟು ಅಂತ ಅದ್ಭುತವಾದ ಮಿರಾಕಲ್ ಈ ಶಿವಂಬು ಯೂರಿನ್ ಥೆರಪಿಯಿಂದ ಆಗಿದೆ ಅಂತ. ಇದು ಒಂಥರ ಈ ಬೆಸ್ಟ್ ಟ್ರೀಟ್ಮೆಂಟ್ ಸ್ನೇಹಿತರೆ. ಇದು ಒಂದು ಮಿರಾಕಲ್ ಟ್ರೀಟ್ಮೆಂಟ್, ಬೆಸ್ಟ್ ಟ್ರೀಟ್ಮೆಂಟ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಪ್ರಪಂಚದಲ್ಲೇ ಒಂದು ಅದ್ಭುತವಾದ ಚಿಕಿತ್ಸೆ ಅಂತ ಹೇಳ್ಬೋದು ಈ ಶಿವಂಬು ಅನ್ನೋದು. ಸೊ ಅವಾಗ ಅವ್ರು ನಿಜವಾದ ಅಂದ್ರೆ ಅದ್ಭುತವಾದ ಒಂದು ಶುಭಾಶಯಗಳು ಮತ್ತೆ ಧನ್ಯವಾದಗಳು ಹೇಳ್ತಾರೆ ಯಾರು, ಜಗದೀಶ್ ಈ ಬುರಾನಿಗೆ. ಯಾಕಂದ್ರೆ ಈ ಎಂತ ಇದು ಒಂಥರ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚು, ಸೈಂಟಿಫಿಕ್ ಅಂದ್ರೆ ಸಾಂಕೇತಿಕವಾಗಿ ಶಾಸ್ತ್ರಪರವಾಗಿದೆ. ಯಾವುದಿದು ಯೂರಿನ್ ಥೆರಪಿ ಅನ್ನೋದು ತುಂಬಾ ಶಾಸ್ತ್ರೀಯವಾಗಿ ಸೈಂಟಿಫಿಕ್ ಆಗಿ ಈ ಶಿವಂಬು ಅಂತ ಈ ಪ್ರಕ್ರಿಯೆಯನ್ನು ಅದ್ಭುತವಾಗಿ ತಿಳಿಸಿಕೊಟ್ಟಿರುವಂತ ವ್ಯಕ್ತಿ ಈ ಜಗದೀಶ್ ಬುರಾನಿ ಸ್ನೇಹಿತರೆ. ಇದು ಅದ್ಭುತವಾದ ವಿಷಯ. ಇನ್ನು 3ನೇದು ತಿಳ್ಕೊಂಡು ಇವತ್ತಿನ ಸಮಗ್ರ ಜೀವನ ಶೈಲಿ ಮುಕ್ತಾಯ ಮಾಡೋಣ. ಅದೇನಂದ್ರೆ ಲಿಪ್ ಕ್ಯಾನ್ಸರ್, ಅಂದ್ರೆ ಕೆಳಗಿರುವಂತ ತೋಟಿ ಇದೆಲ್ಲ ಅಲ್ಲಿ ಕ್ಯಾನ್ಸರ್ ಬಂದಿರ್ತದೆ, ಲಿಪ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ನೋಡ್ಕೊಳ್ಳಿ, ಏನಾಗತ್ತೆ, ಅವರು ಈ ಲಿಪ್ ಮೇಲೆ ಒಂದು ಬಟನ್ ತರ, ಒಂದು ಚಿಕ್ಕ ಒಂದು ಬಟನ್ ತರ ಆ ಬಟನ್ ಸೈಜ್ ಇದೆಯಲ್ಲ, ನಮ್ಮ ಶರ್ಟ್ಗೆ ಹಾಕುವಂತ ಬಟನ್ ಇದೆಯಲ್ಲ, ಆ ಶರ್ಟ್ ಬಟನ್ ಇದೆ, ಆ ಬಟನ್ ಅಂತ ಸೈಜು ಇವರು ಈ ಮೇಲೆ ತುಟಿ ಇದೆಯಲ್ಲ, ಮೇಲೆ ತುಟಿ ಮೇಲೆ ಒಂದು ಗುಳ್ಳೆ ಬಂದಿರ್ತದೆ. ಅದೇನಂದ್ರೆ ಇವರು ಗುಟ್ಕಾ ಜಾಸ್ತಿ ತಿಂತಾ ಇದ್ರು. ಗುಟ್ಕಾ ಜಾಸ್ತಿ ವರ್ಷಗಳು ತಿಂತಾರೆ ಅವರು, ಗುಟ್ಕಾ ಸೇವನೆ ಮಾಡ್ತಾ ಇದ್ರು. ಸೊ ಡಾಕ್ಟರ್ ಹತ್ರ ಹೋಗೋಕೆ ಇವ್ರಿಗೆ ಭಯ. ಡಾಕ್ಟರ್ ಹತ್ರ ಹೋದ್ರೆ ಏನ್ ಮಾಡ್ತಾರೋ ಅಂತ ಇವ್ರಿಗೆ ಭಯ. ಒಂಥರ ಹೇಳ್ಬೇಕಂದ್ರೆ ಇವ್ರಿಗೆ ಡೌಟ್ ಬಂತು, ಇದೇನೋ ಕ್ಯಾನ್ಸರ್ ತರನೇ ಇದೆಯೋ ಅಂತ. ಸೊ ಅವಾಗ ಫೈನಲಿ ಕೊನೆಯದಾಗಿ ಟೆಸ್ಟ್ಗೆ ಹೋಗ್ತಾನೆ. ಟೆಸ್ಟ್ಗೆ ಹೋಗಿ ಬಯೋಪ್ಸಿ ಮಾಡ್ತಾನೆ. ಸೊ ಆ ಬಯೋಪ್ಸಿ ಮಾಡುವಾಗ ಅವ್ರಿಗಿರುವಂತ ಭಯ ನಿರ್ಧಾರಣ ಆಯ್ತು, ಹೌದು ಇದು ಕ್ಯಾನ್ಸರ್ ಅಂತ ನಿರ್ಧಾರಣ ಆಯ್ತು. ಈಗ ಆಂಕಾಲಜಿಸ್ಟ್ ಹೇಳ್ತಾನೆ ಏನಂತ, ನೋಡಪ್ಪ, ಪ್ರಿಕಾಷನ್ ಆಗಿ ಇದು ಪ್ರೀ ಕ್ಯಾನ್ಸರಸ್ಸು, ಅಂದ್ರೆ ಕ್ಯಾನ್ಸರಸ್ ಮೊದಲನೇ ಸ್ಟೇಜ್ ಇದು. ನೀವು ಬಂದು ಯಾವುದೇ ರೀತಿಯಲ್ಲಿ ಒಂದು ಇದು ಎಲ್ಲಾದ್ರೂ ವ್ಯಾಪ್ತಿಸ್ಬೋದು ದೇಹದಲ್ಲಿ, ಇನ್ನೂ ಬೇರೆ ಕಡೆ ಎಲ್ಲ ವ್ಯಾಪ್ತಿಸ್ಬೋದು. ನೀವು ಒಂದು ಕೆಲಸ ಮಾಡಿ, ಇಮ್ಮಿಡಿಯೇಟ್ ಆಗಿ ಸರ್ಜರಿ ಮಾಡ್ಕೊಂಡ್ಬಿಡಿ, ರೇಡಿಯೇಷನ್ ತರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅವಾಗ ಒಂದು ಯಾರೋ ಗುರ್ತಿರೋರು ವೆಲ್ವಿಷರು ಇವರು ಒಳ್ಳೇದು ಕೋರಂತ ವ್ಯಕ್ತಿಗಳು ಯಾರೋ ಇವ್ರಿಗೆ ಈ ಬುರಾನಿದ ವೆಬ್ಸೈಟ್ ಹೇಳ್ತಾರೆ.
ವೆಬ್ಸೈಟಲ್ಲಿ ಅದು ನೋಡಿ ಅಂತ ಹೇಳ್ತಾರೆ. ಯಾವ್ದ್ರ ಬಗ್ಗೆ? ಈ ಯೂರಿನ್ ಫಾಸ್ಟಿಂಗು ಅಂದ್ರೆ ಈ ಮೂತ್ರದ ಉಪವಾಸದ ಬಗ್ಗೆ ಹೇಳ್ಕೊಡ್ತಾರೆ ಅವ್ರಿಗೆ. ಆದ್ರೆ ಇವ್ರು ವೆಬ್ಸೈಟಲ್ಲಿ ನೋಡಿಕೊಂಡು ಪೂರ್ತಿ ಮಾಹಿತಿ ಪಡೆದುಕೊಂಡು ಯೂರಿನ್ ಫಾಸ್ಟಿಂಗ್ ಅನ್ನು ಶುರು ಮಾಡ್ತಾರೆ. ಸರ್ಜರಿ ಮಾಡಿಲ್ಲ, ರೇಡಿಯೇಷನ್ ಮಾಡಿಲ್ಲ. ಅವಾಗ ಮೊದಲನೇ ದಿವಸಕ್ಕೆ ಒಂಥರ ಅವ್ರಿಗೆ ಯೂರಿನ್ ಫಾಸ್ಟಿಂಗ್ ಮಾಡ್ತಾ ಇರುವಾಗನೇ ಈ ಇಲ್ಲಿರುವಂತ ಆ ಗುಲ್ಲೆ ಸ್ವಲ್ಪ ಕಡಿಮೆ ಸೈಜ್ ಅಂತ, ಅಂದ್ರೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅವ್ರಿಗೆ ಫೀಲಿಂಗ್ ಬಂತು. ಹೇಳ್ಬೇಕಾದ್ರೆ ಒಂದು 20 ದಿವಸ ಯೂರಿನ್ ಫಾಸ್ಟಿಂಗ್ ಮಾಡುವಾಗ ಈ ಗುಲ್ಲೆ ಪೂರ್ತಿ ವಾಸಿ ಆಯ್ತು, ಗುಲ್ಲೆನೆ ಮಾಯ ಆಯ್ತು. ಓಕೆ, ಆವಾಗ ಯಾವ ಟೆಸ್ಟ್ಗೂ ಹೋಗಿಲ್ಲ, ಮತ್ತೆ ಮುಂದಿನ ದಿವಸದಲ್ಲಿ ಯಾವ ಟೆಸ್ಟ್ಗೂ ಹೋಗಿಲ್ಲ ಇವ್ರು. ಸೊ ಇಂಥ ಅದ್ಭುತವಾದ ವಿಷಯ ಆಯ್ತು. ಅದೊಂದೇ ಅಲ್ಲ, ಅವನಿಗೆ ಈ ಹೇಳ್ಬೇಕಂದ್ರೆ ಎಡಗಡೆ ಇರುವಂತ ಪಾದ ಕೆಳಗಡೆ ಆನೆ ಅಂತ ಆಗ್ತದಲ್ಲ, ಅದನ್ನೇನಂತೀರಿ, ಒಂದು ತಿಕ್ಕಾಗಿ ಗ್ರೋತ್ ಆಗಿರ್ತದೆ ಅಲ್ಲಿ. ಅದನ್ನು ಅಷ್ಟೇ, ಆ ಗಾಯ ಅನ್ನೋದು, ಆ ಗಾಯ ಏನ್ ಮಾಡ್ಬೇಕು, ಹೀಲ್ ಮಾಡ್ಕೋಬೇಕಲ್ಲ, ಗಾಯನ ಗುಣಪಡಿಸ್ಕೋಬೇಕಲ್ಲ. ಅವನೇನ್ ಮಾಡ್ತಾನೆ, ತುಂಬಾ ಅವ್ನು ನಡಿಯಕ್ಕನೆ ಆಗ್ತಾ ಇಲ್ಲ, ತುಂಬಾ ಪೇನ್ ಬರ್ತಾ ಇತ್ತು, ನೋವು ಬರ್ತಾ ಇತ್ತು. ಅವಾಗ ಏನ್ ಮಾಡ್ತಾನೆ, ಅವನು ಎಡಗಡೆ ಪಾದವನ್ನು ಈ ಯೂರಿನ್ ಅಂದ್ರೆ ಈ ಮೂತ್ರವನ್ನು ಒಂದು ಬಕೆಟ್ ಅಲ್ಲಿ ಹಾಕಿ ಆ ಬಕೆಟ್ ಒಳಗಡೆ ಆ ದಿನ ಒಂದು ಅರ್ಧ ಗಂಟೆ ಕಾಲ ಹಾಗೆ ಇಡ್ತಾನೆ. ಹಾಗೆ ಇಟ್ರೆ ಅಂದ್ರೆ ಮಲಗಕ್ ಮುಂಚೆ, ಅಂದ್ರೆ ರಾತ್ರಿ ಸಮಯದಲ್ಲಿ ಮಲಗಕ್ ಮುಂಚೆ ಒಂದು ಬಕೆಟ್ ತಗೊಂಡು ಅದರಲ್ಲಿ ಈ ಅವನ ಮೂತ್ರವನ್ನು ಹಾಕಿ ಅದ್ರ ಒಳಗಡೆ ಅರ್ಧ ಗಂಟೆ ಕಾಲ ಅವನ ಕಾಲು ಪಾದ ಹಂಗೆ ಇಡ್ತಾನೆ. ಇದ್ಬಿಟ್ಟು ಆಮೇಲೆ ಮಲ್ಕೊಂಡದು. ಸೊ ಅದು ಯಾವುದೇ ರೀತಿಯಲ್ಲಿ ಅದನ್ನ ಮತ್ತೆ ನೀರಿನಿಂದ ತೊಳಿದಲ್ಲ, ಅವನು ಹಾಗೆ ಮಲ್ಕೊಂತಾನೆ. ಓಕೆ, ಮಲ್ಕೊಂಡವಾಗ ಈ ತರ ಮಾಡ್ತಾ ಇರುವಾಗ ಈ ಇಡೀ ರಾತ್ರಿ ಖಂಡಿತವಾಗಿ ತುಂಬಾ ಕೆಲಸ ಮಾಡ್ತಾ ಇತ್ತು. ಆ ಮೂತ್ರೆ ಚೆನ್ನಾಗಿ ಚಿಕಿತ್ಸೆ ಆಗ್ತಾ ಇತ್ತು. ಈ ತರ ಮಾಡುವಾಗ ಒಂದು 7 ದಿವಸದ, ಒಂದು ವಾರದಲ್ಲೇ ಆ ಇರುವಂತ ಗಾಯ ಮಾಯ ಆಗ್ತದೆ ನೋಡಿ. ಸೊ ಆಮೇಲೆ ಇನ್ನೊಬ್ರು ಅವನಿಗೆ ಈ ಎಡಗಡೆ ಇರುವಂತ ಕಣ್ಣಲ್ಲಿ ಈ ದೃಷ್ಟಿ ದೋಷ ಇತ್ತು, ಅಂದ್ರೆ ದೃಷ್ಟಿ ಸರಿಯಾಗಿಲ್ಲ ಅವನಿಗೆ. ಸೊ ಇನ್ನೊಂದು ಕಣ್ಣು ಸರಿಯಾಗಿತ್ತು, ಆರೋಗ್ಯವಾಗಿತ್ತು, ನೋ ಪ್ರಾಬ್ಲಮ್, ಅದೇನು ತೊಂದರೆ ಇಲ್ಲ. ಆದ್ರೆ ಅವನೇನ್ ಮಾಡ್ತಾ ಇದ್ದ, ಪ್ರತಿಯೊಂದು ದಿವಸ 2 ಕಣ್ಣಲ್ಲಿ ಏನ್ ಮಾಡ್ತಾ ಇದ್ದ, ಈ ಮೂತ್ರ 2 ಆನಿಗಳು ಆಗ್ತಾ ಇದ್ದ. ಸೊ ಅದು ಆಗ್ತಾ ಇರುವಾಗ ಅವನಿಗೆ ಸ್ವಲ್ಪ ದಿವಸದಲ್ಲೇ ಅವನ ಕಣ್ಣಲ್ಲಿರೋ ದೋಷನು ಗುಣವಾಯಿತು, ಅದು ಚೆನ್ನಾಗಾಯ್ತು ಅಂತ ಹೇಳ್ಬಿಟ್ಟು ಇಂಥ ಅದ್ಭುತವಾದ ಈ ಸೇವೆ ಮಾಡ್ತಾ ಇರೋಂಥ ಪುರಾಣಿಗವ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದಾನೆ ಈ ವ್ಯಕ್ತಿ. ದೀಪ ಕನ್ನ ಅಂತ ಇವ್ರ ವ್ಯಕ್ತಿ ಸ್ನೇಹಿತರೆ. ಇದು ಈ ನಿರೂಪಣೆ 17 ಡಿಸೆಂಬರ್ 2018 ವರ್ಷದಿಂದ ಆಗಿರುವಂತ ಈ ನಿರೂಪಣೆ. ಇದೊಂದು ಟೆಸ್ಟಿಮೋನಿಯಲ್ ಅಂತ ಹೇಳ್ತಾ ಇವತ್ತಿನ ಸಮಗ್ರ ಜೀವನ ಶೈಲಿ ಈಗ ನಾವು ಮುಕ್ತಾಯ ಮಾಡ್ತಾ ಸ್ನೇಹಿತರೆ.